ನಮಸ್ಕಾರ ಸರ್. ನಮಸ್ಕಾರ. ಮೂಢನಂಬಿಕೆ ಅನ್ನೋ ಹೆಸರಲ್ಲಿ ಪ್ರಾಣಿಗೆ ಈ ತರ ಎಲ್ಲ ಹಿಂಸೆ ಕೊಟ್ರೆ ಹೆಂಗೆ ಗುರು? ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತು ನಾವ್ ಎಲ್ಲಿದೀವಪ್ಪ ಅಂತಂದ್ರೆ ಕಾವೇರಿ ನದಿ ಪಕ್ಕದಲ್ಲಿರುವಂತ ಜಪ್ಪತ್ಕಟ್ಟೆಲ್ಲಿದ್ದೀವಿ. ಜಪ್ಪತ್ಕಟ್ಟೆ ಏನಕ್ಕೆ ಪ್ರಸಿದ್ಧಿ ಅಂತಂದ್ರೆ ರಾಮ ಲಕ್ಷ್ಮಣರು ಸೀತೆಯವ್ರನ್ನ ಹುಡ್ಕೊಂಡ್ ಬಂದಾಗ ಜಪ್ಪತ್ಕಟ್ಟೆಗೆ ಬರ್ತಾರೆ. ಜಪ್ಪತ್ಕಟ್ಟೆಯಲ್ಲಿ ಜಪಲಾಮುನಿಗಳು ಇರ್ತಾರೆ. ಜಪಲಾಮುನಿಗಳು ರಾಮ ಮತ್ತೆ ಲಕ್ಷ್ಮಣಗೆ ಶಿವ ಪಂಚಾಕ್ಷರಿ ಸ್ತೋತ್ರ ಮತ್ತು ಬೀಜ ಮಂತ್ರಗಳನ್ನ ಪಠಿಸ್ಕೊಡ್ತಾರೆ. ಅಷ್ಟೇ ಅಲ್ಲದೇನೆ ಸ್ವತಃ ರಾಮನೇ ನಮ್ಮ ಜಪ್ಪೇಶ್ವರ ಸ್ವಾಮಿಗೆ ಪೂಜೆ ಮಾಡಿರ್ತಾರೆ. ಇದು ಒಂದು ಹಳೆ ಕತೆ ಇದ್ರದ್ದು. ಮತ್ತೆ ಜಪ್ಪತ್ಕಟ್ಟೆಗೆ ಮೊದ್ಲೆಲ್ಲ ಇನ್ನೊಂದು ಹೆಸರಿತ್ತು. ಅದ್ರ ಹೆಸರು ದಕ್ಷಿಣ ವಾರ್ತಾ ಅಂತ ಹೇಳಿ. ಏನಕ್ಕೆ ದಕ್ಷಿಣ ವಾರ್ತಾ ಅಂತ ಕರೀತಿದ್ರು ಅಂತಂದ್ರೆ ಇದು ಕಾವೇರಿ ನದಿ. ಕಾವೇರಿ ನದಿ ಪೂರ್ವದಿಂದ ಬರ್ತಿರುತ್ತೆ. ಈ ಜಪ್ಪತ್ಕಟ್ಟೆಗೆ ಬಂದಾಗ ದಕ್ಷಿಣಕ್ಕೆ ಅದು ಮುಖವನ್ನ ತಿರ್ಸ್ಕೊಂಡು ಹೋಗುತ್ತೆ. ಅದಕ್ಕೋಸ್ಕರ ಇದನ್ನ ದಕ್ಷಿಣ ವಾರ್ತಾ ಅಂತ ಕರಿತೀವಿ. ಜಪ್ಪತ್ಕಟ್ಟೆ ತುಂಬ ಏನು ದೂರ ಇಲ್ಲ. ಮೈಸೂರಿಂದ ಒಂದು 70 ಕಿಲೋಮೀಟರ್ಸ್ ಇದೆ. ಮತ್ತು ಬ್ಯಾಂಗ್ಳೂರಿಂದ ಒಂದು 245 ಕಿಲೋಮೀಟರ್ಸ್ ಇರ್ಬೋದು. 5 hours ಜರ್ನಿ. ನಂಗೆ ಅನಿಸಿದ್ದೊಂದು ಮಾತು ಹೇಳ್ತೀನಿ. ಮನಃಶಾಂತಿ ಅನ್ನೋದು ಯಾವುದೋ ಮೆಡಿಕಲ್ ಶಾಪಲ್ಲಿ ಸಿಗಲ್ಲ. ಈ ಥರ ಜಾಗಗಳಿಗೆ ಹೋದಾಗ ನಮ್ಮನ್ನು ನಾವು ಅರ್ಥಕೊಳ್ಳೋಕ್ಕೆ ತುಂಬ ಸೂಕ್ತವಾದ ಜಾಗ ಅಂತ ನನಗನ್ಸುತ್ತೆ. ಸೊ ಇವಾಗ ನಾನು ಎಲ್ಲಿ ನಿಂತಿದ್ದೀನಪ್ಪ ಅಂದ್ರೆ ಕಾವೇರಿ ನದಿ ಮಧ್ಯದಲ್ಲಿ ನಿಂತಿದ್ದೀನಿ ಒಂದು ಬಂಡೆ ಮೇಲೆ. ನೋಡ್ಬೋದು ನೀವು ಈ ಚಿಕ್ಕ ಚಿಕ್ಕ ಕಲ್ಗಳು ಅವಾಗ ಅವೇ ಫಾರ್ಮ್ ಆಗ್ಬಿಟ್ಟಿದಾವೆ. ಈ ತರ ಈ ದಡದಿಂದ ನಾವು ಆ ದಡದ ತನಕನು ಈ ನೀರ್ ಕಮ್ಮಿ ಆದ ಕಲ್ಲಲ್ಲೇ ನಡ್ಕೊಂಡು ಹೋಗ್ಬೋದು. ಚಿಕ್ಕ ವಯಸ್ಸಲ್ಲಿ ನಾವು ಹೋಗಿದ್ದು ಇದೆ. ನೀವೆಲ್ಲ ಈ ರಾಮ ಸೇತುವೆ ನೋಡಿರ್ತೀರಾ ಅಂತ ಅನ್ಕೋತೀನಿ. ಇಂಡಿಯಾ ಟು ಶ್ರೀಲಂಕಾ ಇರೋದನ್ನ ಮೇಲೆ ಫ್ಲೈಟ್ ಅಲ್ಲಿ ಅಟ್ಲೀಸ್ಟ್ ಒಂದು ಫೋಟೋಸ್ ಅದು ನೋಡಿರ್ತೀರಾ. ಅದ್ ಹೇಗ್ ಕಾಣುತ್ತೆ ಸೇಮ್ ಇದು ಹಾಗೆ ಕಾಣುತ್ತೆ. ಬಟ್ ನೀರ್ ಇರಬಾರ್ದು ಅಷ್ಟೇನೆ. ನಾವು ಆಲ್ಮೋಸ್ಟ್ ಯಾವಾಗ್ಲೂ ಬರ್ತಿರ್ತೀವಿ ಇಲ್ಲಿ. ಬಟ್ ನಾವು ಅಲ್ಲಿಗೂ ಹೋಗಿದ್ದೀವಿ, ಆ ದಡಕ್ಕೂ ಹೋಗಿದ್ದೀವಿ ನಾವು. ನೋಡಿ ಈ ತರ ಇದೆಲ್ಲ ಇದೇನಿದೆಯಲ್ಲ ಇದೆಲ್ಲ ಚಿಕ್ಕ ಚಿಕ್ಕ ಕಲ್ಲಾಗಿ ಫಾರ್ಮ್ ಆಗುತ್ತೆ. ನಿಮಗೆ ಸ್ಟೆಪ್ಪಿಂಗ್ ಸ್ಟೋನ್ಸ್ ತರ ಆಗುತ್ತೆ. ಅಲ್ಲಿ ತನಕ ಹೋಗ್ಬೋದು. ಜಪ್ಪತ್ಕಟ್ಟೆ ದೇವಸ್ಥಾನದಲ್ಲಿ ಜಾಸ್ತಿ ಧ್ಯಾನಗಳನ್ನ ತುಂಬಾ ಮಾಡ್ತಿದ್ರು ಹಳೆ ಕಾಲದಲ್ಲಿ. ಧ್ಯಾನಗಳಾಗಿರ್ಬೋದು, ಹೋಮಗಳಾಗಿರ್ಬೋದು. ಈಗಲೂ ಜನ ಇಲ್ಲಿ ಬಂದು ಧ್ಯಾನಗಳನ್ನ ಮಾಡ್ತಾರೆ. ಯಾಕೆ ಅಂತಂದ್ರೆ ಅಷ್ಟು ಪ್ರಸಿದ್ಧ, ಅಷ್ಟು ಶಾಂತವಾಗಿದೆ ಈ ಜಾಗ. ನಾವೆಲ್ಲ ಬಂದಾಗೆಲ್ಲ ನೀವೆಲ್ಲ ಅಂದ್ಕೊಳ್ತಿರ್ತೀರ ಪೀಸ್ ಆಫ್ ಮೈಂಡ್ ಎಲ್ಲಿ ಸಿಗುತ್ತೆ ಅಂತ. ಸಮ್ಟೈಮ್ಸ್ ಈ ಥರ ಜಾಗಕ್ಕೆ ಬನ್ನಿ, ಪೀಸ್ ಆಫ್ ಮೈಂಡ್ಗಳು ಸಿಗುತ್ತೆ. ಮತ್ತು ಈ ಜಾಗ ಒಂದು 10-15 years ಬ್ಯಾಕು ತುಂಬ ಅಂದರೆ ಹಾಳೋಗಿತ್ತು ಅನ್ನೋಕ್ಕಿಂತ ಸ್ವಲ್ಪ ಎಲ್ಲ ಹಳೆ ದೇವಸ್ಥಾನ ಆಗಿರೋದ್ರಿಂದ ಎಲ್ಲ ಬಿದೋಗೋ ಥರ ಇತ್ತು. ಇದನ್ನು ಜೀರ್ಣೋದ್ಧಾರ ಮಾಡಿದವರು ಎಡೆತೆರೆಯ ಯೋಗಾನಂದ ಸರಸ್ವತಿ ಮಠದವರು. ನಮ್ಮ ದುರದೃಷ್ಟ ಇವತ್ತು ಓಪನ್ ಆಗಿಲ್ಲ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಏನೋ ಗೊತ್ತಾಗ್ತಿಲ್ಲಪ್ಪ. ಇದೊಂದು ಜನ್ಮವೇ, ಎಂತಹ ದುರ್ವಿಧಿ. ಇಷ್ಟು ಸಮೃದ್ಧಿಯಿಂದ ಹರಿತಿರೋ ಕಾವೇರಿ ನದಿ, ಆದರೆ ಜನ ಇವರು ಎಷ್ಟು ಗಲೀಜು ಮಾಡಿದ್ದಾರೆ ಅಂದ್ರೆ ಎಷ್ಟು ಬೇಕು ಅಷ್ಟು ಗಲೀಜು ಮಾಡ್ತಾರೆ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ಮ ದೇಶ ಅಂದ್ರೆ. ಗೋಮಂದಿರದನ್ನ ವಾಪಸ್ ನಿಮ್ಮ ಕವರ್ಗೆ ನಿಮ್ಮ ಬ್ಯಾಗ್ಗೆ ಹಾಕೊಂಡು ತಗೊಂಡೋದ್ರೆ ನಮ್ಮ ಮುಂದಿನ ಪೀಳಿಗೆಗೆ ಜಾಗಗಳು ಉಳಿಯುತ್ತೆ ಅಂತ ಹೇಳ್ತೀನಿ. ಸೊ ಯಾರೋ ಬಂದು ಹಾವನ್ನ ಈ ತರ ಅರ್ಧ ಹೊಡೆದು ಸುಟ್ಟು ಈ ಥರ ಎಲ್ಲ ಮಾಡಿದ್ದಾರೆ. ಎಲ್ಲದೂ ಒಂದು ಜೀವ ಇರುತ್ತೆ. ಹಾವುದು ಒಂದು ಜೀವ, ಪ್ರಾಣಿಗಳದ್ದು ಒಂದು ಜೀವ. ಈ ಥರ ಎಲ್ಲ ಒದ್ದು ಸುಟ್ಟು ಈ ಥರ ಮಾಡಿದ್ರೆ ಏನಂತ ಹೇಳ್ಬೋದು? ಅದು ಮೂಕು ಜೀವ, ಅದೇನು ಹೇಳಕ್ಕಾಗಲ್ಲ. ಇವತ್ತಿನ ದೇವದರ್ಶನ ಅಂತೂ ಆಗಲಿಲ್ಲ. ಹೊಳೆ ಹತ್ರ ಬಂದು ಒಂದು ಶಂಖ ಸಿಕ್ತು. ಶಂಖ ನೋಡ್ತಿದ್ದು ಸೌಂಡ್ ಬರಲ್ಲ ಅಂತ ನನಗೆ ಗೊತ್ತಿತ್ತು. ಅಂದರೂ ಒಂದ್ಸಲಿ ಟ್ರೈ ಮಾಡೋಣ ಅಂತೇಳಿ ಟ್ರೈ ಮಾಡಿದೆ, ಬರಲೇ ಇಲ್ಲ. ಮಳೆಗಾಲದಲ್ಲಿ ನೀರ್ನಾಯಿಗಳು ತುಂಬ ಜಾಸ್ತಿ ಆಗ್ಬಿಡ್ತವೆ ಇಲ್ಲಿ. ನದಿ ಆಲ್ಮೋಸ್ಟ್ ಮಳೆಗಾಲದಲ್ಲಿ ಇದೆಯಲ್ಲ ಅಲ್ಲಿ ತನಕನೂ ಫುಲ್ ತುಂಬುತ್ತೆ. ಇದು ಕಾವೇರಿ ನದಿ ಏನಿದೆ ಫುಲ್ ತುಂಬುತ್ತೆ. ಇದು ಅಷ್ಟೇ, ಇಲ್ಲಿ ಏನೆಲ್ಲ ಕಾಣ್ತಿದೆ ಇದೆಲ್ಲ ತುಂಬಿ ಏನು ಕಾಣಲ್ಲ ನಮಗೆ. ಈ ಶಿವಲಿಂಗ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಕಾವೇರಿ ನದಿ ಮಧ್ಯೆ ಒಂದು ಬಂಡೆಲಿರೋ ಶಿವಲಿಂಗ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಯೂಟ್ಯೂಬಲ್ಲಿ ಬರುತ್ತೆ ಕಣ ವಿಡಿಯೋ. ಯಾವ ಊರು ನಿಮ್ದು? ಇತ್ತಳ್ಳಿ, ಚಾಮರಾಜನಗರನ? ಏನ್ ಆಟ ಆಡ್ತಿದ್ರ ಇಲ್ಲಿ? ಚೆನ್ನಾಗೈತೆ ಜಾಗ? ಯಾವ ಊರಿದು? ಸಾಲಿಗ್ರಾಮನ? ಜಪ್ಪತ್ಕಟ್ಟೆ ಇದು. ಏನ್ ಹೇಳು? ಹುಡುಗರ್ನೆಲ್ಲ ಮಾತಾಡ್ಸ್ಕೊಂಡು ಹೊರಟು. ಸೊ ಇದು ನೋಡಿ ಜಪ್ಪತ್ಕಟ್ಟೆ ಕಾಡು. ತುಂಬಾ ಏನು ದೊಡ್ಡದಲ್ಲ, ಚಿಕ್ಕದು. ಯಾವ ಪ್ರಾಣಿಗಳು ಇಲ್ಲ ಆದ್ರೆ. ಓಕೆ ಫೈನ್ ಗಾಯ್ಸ್, ಈ ವಿಡಿಯೋ ಎಂಡ್ ಮಾಡೋ ಟೈಮ್ ಬಂತು. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಸೈನಿಂಗ್ ಆಫ್ ಫ್ರಮ್ ಆಸ್ ಇಟ್ ಈಸ್ ಇನ್ ಕನ್ನಡ. ನಾನು ನಿಮ್ಮ ಮೋಹನ್. ಬಾಯ್. ಅಷ್ಟೇ.